ಬೆಳಗಾವಿ ಸದನದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಪ್ರಸ್ತಾಪಕ್ಕೆ ಬಂತು. ವಿಷಯವನ್ನ ಪ್ರಸ್ತಾಪಿಸಿ ಸರ್ಕಾರದ ಕಾಲೆಳೆದರು ವಿಪಕ್ಷ ನಾಯಕ ಅಶೋಕ್. ಸಿಎಂ ಇಲ್ಲೇ ಇದ್ದಾರೆ, ನನ್ನ ಕಣ್ಣೆದುರುಗಡೆನೆ ಇದ್ದಾರೆ, ಕೂತ್ಕೊಂಡಿದ್ದಾರೆ. ಒಬ್ಬ ಎಂಎಲ್ಸಿ ಡಿಕೆಶಿ ಮುಖ್ಯಮಂತ್ರಿ ಅಂತ ಪೋಸ್ಟ್ ಹಾಕ್ತಾರೆ, ಆಮೇಲೆ ಕಣ್ಮುಚ್ಚಿ ಟ್ವೀಟ್ ಮಾಡಿದೆ ಅಂತ ಅಂತಾರೆ ಅಂತ ಅಶೋಕ್ ವ್ಯಂಗ್ಯ ಮಾಡಿದ್ರು. ಅವನು ಯಾವನೋ ಮಾಡಿದ ಅಂತ ಇನ್ನೊಂದರಲ್ಲಿ ಹಾಕ್ತಾರೆ. ಪದೇ ಪದೇ ರಾಜ್ಯದಲ್ಲಿ ನಾಯಕತ್ವ ವಿಚಾರ ಮಾತಾಡ್ತಾರೆ. ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಾಲೆಳೆದ್ರು ಅಶೋಕ್. ಭಾರತಿ ಸುರೇಶ್ ಕಿಂಗ್ ಅಲೈವ್ ಅಂತ ಯಾಕೆ ಹೇಳಬೇಕು? ಈ ವಿಚಾರದಲ್ಲಿ ರಾಜ್ಯದ ಜನರಿಗೆ ಡೌಟ್ ಬಂದಿದೆ. ಆಡಳಿತ ಯಂತ್ರ ಕುಸಿದು ಹೋಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ರು, ಟೀಕೆ ಮಾಡಿದ್ರು, ವ್ಯಂಗ್ಯ ಮಾಡಿದ್ರು ಸಿಎಂ ಕುರ್ಚಿ ಕದನದ ವಿಚಾರವಾಗಿ. ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ, ಅದು ಬೇರೆ ಪ್ರಶ್ನೆ. ಮುಖ್ಯಮಂತ್ರಿ ಇಲ್ಲಿದ್ದಾರೆ ಮುಖ್ಯಮಂತ್ರಿ. ಒಬ್ಬ ಕಾಂಗ್ರೆಸ್ ಎಂಎಲ್ಸಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ಆಯ್ತು, ಇರ್ಲಿ, ಯಾಕೆ ನಾನು ನಾಯಕತ್ವದ ಪ್ರಶ್ನೆ ಕೇಳ್ತಾ ಇರೋದು? ಇರಬೇಕಲ್ಲ, ನಾಯಕತ್ವ ಇರಬೇಕಲ್ಲ. ಇವತ್ತು ನಾವ್ಯಾರು ಪ್ರಶ್ನೆ ಮಾಡಿಲ್ಲ, ಇವ್ರ ನಾಯಕತ್ವ ನಾವು ಪ್ರಶ್ನೆ ಮಾಡಿದಾರ? ನಾವ್ಯಾವ ಪ್ರಶ್ನೆನೇ ಮಾಡಿಲ್ಲ. ನಾವು ನಾಯಕತ್ವ ಏನ್ ಹೇಳಿದಾರೆ ಅಂತ ಏನು ಹೇಳಪ್ಪ? ಅದನ್ನ ಹೇಳಿದ್ದಾರೆ. ನಾನು ನಿದ್ದೆ ಮಾಡಿದ್ದೆ, ಕಣ್ಣು ಮುಚ್ಕೊಂಡು ಟ್ವೀಟ್ ಮಾಡ್ಬಿಟ್ಟೆ ಅಂತ ಒಂದರಲ್ಲಿ ಬಂದೈತೆ. ಅವನೇ ನಾನು ಟ್ವೀಟ್ ಅವನ ಯಾವನೋ ಮಾಡ್ಬಿಟ್ಟ ಅಂತ ಇನ್ನೊಂದರಾಗ ಬಂದೈತೆ. ಇನ್ನೊಂದು ಕೈ ತಪ್ಪು, ಪ್ರಿಂಟ್ ತಪ್ಪು ಅಂತ ಇನ್ನೊಂದರ ಬಂದೈತೆ. ಯಾವ್ದು ಸರಿ ಅಂತ ನನಗೆ ಗೊತ್ತಿಲ್ಲ ಸರ್. ನೀವು ಅವ್ರು ಕರೆದು ಕೇಳ್ಬೇಕು, ನಿಮ್ಮ ಅಧಿಕಾರ. ಯಾಕೆ ಮತ್ತೆ ನಾನು ಹೇಳೋದು, ಅವಶ್ಯಕತೆ ಇದೆಯಾ ಸರ್ ಇದು? ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ? ಪದೇ ಪದೇ ಮುಖ್ಯಮಂತ್ರಿಗಳು, ಇನ್ನೊಬ್ರು ಇಲ್ಲೇ ಇದ್ದಾರೆ, ಕಿಂಗ್ ಈಸ್ ಅಲೈವ್. ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆ, ಅದೇ ಉತ್ತರ ಕರ್ನಾಟಕ, ಅದೇ ನಾಯಕತ್ವ ಸರ್. ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ ಗೋವಿಂದ ಆಗೋತತೆ. ಇವ್ರು ಸರಿಯಾಗಿ ನಾಯಕತ್ವ ಇಲ್ಲ ಅಂದ್ರೆ ಈ ಕಿಂಗ್ ಈಸ್ ಅಲೈವ್ ಯಾಕೆ? ಬೈರ್ತಿ ಸುರೇಶ್ ಅವ್ರನ್ನ ನಾನು ಮೆಚ್ಚುತ್ತೀನಿ. ಏನ್ ತಪ್ಪು? ನಾನು ಅದನ್ನ ಕೂತ್ಕೋ, ನಾನು ಹೇಳಿದ್ಮೇಲೆ ಮಾತಾಡು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ಮಾತಾಡ್ತಾರೆ ಅವರು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ಮಾತಾಡ್ತಾರೆ. ಬುದ್ಧಿ ಮಾಡ್ಬೋದು ಅಧ್ಯಕ್ಷ. ಆಯ್ತು, ನೀವ್ಯಾಕೆ ಹಿಂದೆ ಮಾತಾಡ? ನಾನು ಅಶೋಕ್ ನಾನು ಹೇಳ್ತೀನಪ್ಪ, ಎದ್ ನಿಂತ್ಕೊಂತ ಒಂದೇ ನಿಮಿಷ ನಾನು ಹೇಳೋದು. ಈಗ ನಾನು ನೋಡಿದ್ದೆ, ನಾವು ದೇಶದ ಬಗ್ಗೆ, ನಮ್ಮ ದೇಶ ಇದು, ನಮ್ಮ ಮಾತೃಭೂಮಿ, ನಮ್ಮ ಭಾಷೆ ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ರು. ನಾನು ಇವ್ರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರಿದವರು ಇವರು. ಅವ್ರಿಗೇನಾದ್ರೂ ವರ ಕೊಡ್ಲಿ, ಆಮೇಲೆ ಏನು ವರ ಕೊಡ್ತಾರೋ ಕೊಟ್ಕೊಳ್ಳಿ. ಅವರು ಸ್ವಾಮಿ ನಿಷ್ಠೆ ತೋರ್ಸವ್ರು ಅವರು. ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ, ಮುಂದೇನು ಕೊಡ್ಬೇಕಲ್ಲ. ಇಲ್ಲಿ ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಂಗೆ. ಅಲೈವ್ ಅಂದ್ರೆ ಏನು? ಆಯ್ತು, ಮತ್ತೆ ನೋಡುವ. ಈಗ ಬದುಕಿದ್ದಾರೆ, ಆ ಪದವಿಗೆ ಹೇಳಿರ್ಬೇಕು, ಅವರು ಪದವಿಗೆ ಹೇಳಿರ್ಬೇಕು. ಅಲ್ಲ, ಏನ್ ಕೇಳಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ಲು ಬಂಡೆ ತರ ಇಲ್ಲೇ ಕೂತಿದ್ದಾರೆ. ಅಲ್ಲ, ಡೌಟ್ ಬಂದ್ಬಿಟ್ಟೈತೆ ಸರ್. ಇಡೀ ರಾಜ್ಯದಲ್ಲಿ ಡೌಟು. ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ? ಡೌಟ್ ಇರೋವಾಗ. ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಪರೀಕ್ಷೆ ಒಳಗಡೆ ಏನ್ ಬರೀತಾನೆ? ಇಲ್ಲಿ ಡೌಟ್ ಬಂದ ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ. ಯಾರು ಕೆಲಸ ಮಾಡ್ತಾ ಇಲ್ಲ. ಈಗ ಅಧಿಕಾರಿಗಳು ಒಬ್ರು ಕೆಲಸನೇ ಮಾಡ್ತಾ ಇಲ್ಲ. ಒಂದೇ ಒಂದು ಇವತ್ತು ಇಲ್ಲಿ ನಿಮ್ ಪರವಾಗಿ ಹೇಳಿದ್ದೀನಲ್ಲಪ್ಪ, ಸ್ವಾಮಿ ನಿಷ್ಠೆ ಅಂತ ಹೇಳಿದ್ದೀನಿ, ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ, ಅದು ಬೇರೆ ಪ್ರಶ್ನೆ. ಮುಖ್ಯಮಂತ್ರಿ ಇಲ್ಲಿದ್ದಾರೆ,